ಆಪ್ಕಿ ಅದಾಲತ್ನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮೇಲಿರುವ ಆರೋಪವೆಂದರೆ ಇವರು ವಿಭಜಕ ಪಾಲಿಟಿಕ್ಸ್ ಮಾಡುತ್ತಾರೆ ಎಂಬುದು. ದೇವೇಂದ್ರ ಅವರೇ, ಬಹಳ ಪ್ರೀತಿಯಿಂದ ನಿಮ್ಮನ್ನ ದೇವಣ್ಣ ಅಂತಾರೆ ಮಹಾರಾಷ್ಟ್ರದಲ್ಲಿ ಜನಗಳು. ಮತ್ತೆ ದೇವಣ್ಣ ಅವ್ರಿಗೆ ಹೇಳ್ತಾರೆ ಏಕ್ ಹೈ ತೋ ಸೇಫ್ ಹೈ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಬಟೆಂಗೆ ತೋ ಕಟೆಂಗೆ. ಎಲೆಕ್ಷನ್ನ ಸಮಯದಲ್ಲಿ ನಿಮ್ಮ ವಿಡಿಯೋಗಳು ಓಡಾಡುತ್ತೆ, ಜಾಗೋ ಹಿಂದೂ ಜಾಗೋ ತೋ. ನೋಡಿ, ಸಮಾಜವನ್ನ ಒಡೆಯುವಂಥ ಕೆಲಸನ ಯಾಕೆ ಮಾಡಬೇಕು? ನೋಡಿ, ಇದೆಲ್ಲ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರು ದೂರ ಆಗ್ಬಿಡ್ಲಿ ಅನ್ನೋಂಥ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಒಂದಾಗಿ ಏಕ್ ಹೈ ತೋ ಸೇಫ್ ಹೈ. ಇದರ ಅರ್ಥ ಏನಂದ್ರೆ ಸಮಾಜವನ್ನು ಒಂದುಗೂಡಿಸಿ ನಡೆಯುವಂಥ ದಾರಿಲಿ ನಾವಿದ್ದೀವಿ. ಈಗೇನು ಡಿವಿಸಿವ್ ಪಾಲಿಟಿಕ್ಸ್ ನಡೀತಿದೆಯಲ್ಲ, ಯಾವ ರೀತಿಯಾಗಿ ಈ ಒಂದು ಅಲ್ಟ್ರಾ ಲೆಫ್ಟಿಸ್ಟ್ ಮೈಂಡ್ಸೆಟ್ಟು ಪೂರ್ತಿ ಸಮಾಜವನ್ನು ಜಾತಿ ಜಾತಿಯಾಗಿ ವಿಂಗಡಣೆ ಮಾಡುವಂಥ ಕ್ರಮ ಇದನ್ನು ಕಾಂಗ್ರೆಸ್ ಪಾರ್ಟಿ ಹಾಗೂ ಇಂಡಿಯಾ ಅಲಯನ್ಸ್ ಅವರು ಮಾಡಿದ್ರು. ಅದರ ಬದಲಾಗಿ ಪ್ರಧಾನಮಂತ್ರಿಯವರು ಏನೊಂದು ಉಪಾಯ ಹೂಡಿದ್ರು, ಏಕ್ ಹೈ ತೋ ಸೇಫ್ ಹೈ, ಅದರ ದಾರಿಯಲ್ಲೇ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದೀವಲ್ಲ. ನನಗನ್ಸುತ್ತೆ ಇದೊಂದು ತುಂಬಾ ಪಾಸಿಟಿವ್ ವಿಚಾರ ಅಂತ. ಏಕ್ ಹೈ ತೋ ಸೇಫ್ ಹೈ ಒಂದು ಪಾಸಿಟಿವ್ ವಿಚಾರ ಏನಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರೂ ಇದ್ದು ಒಂದುಗೂಡಿ ನಡೆಯುವಂಥದ್ದು ವಿಚಾರ. ಬೇರೆ ಆಗಿರಿ ಅಂತ ನಾವೆಲ್ಲ ಹೇಳಿದೀವಿ. ಜಾಗೋ ಹಿಂದೂ ಜಾಗೋ ತೋ ಅಂದ್ರೆ ಮುಸಲ್ಮಾನರು ಹೇಳಲ್ವಾ? ಅವ್ರು ಮಲಗೇ ಇಲ್ಲ, ಅವ್ರುಗಳು ಮಲಗೋದೂ ಇಲ್ಲ. ನಾನು ನಿಮ್ಮ ಒಂದು ಕವಿತೆ ಓದಿದ್ದೆ, ಅದರಲ್ಲಿ ನೀವು ಹಿಂದೂಗಳನ್ನ ಎದ್ದೇಳಿಸುವಂತ ಮಾತು ಹೇಳ್ತೀರಿ. ನೋಡಿ, ಆಕ್ಚುಲಿ ಇದು ಯಾವುದು ನನ್ನ ಕವಿತೆ ಅಲ್ಲ, ಇದೊಂದು ಹಾಡು. ಇದು ರಾಮ ಜನ್ಮಭೂಮಿ ಆಂದೋಲನದ ಸಮಯದ ಹಾಡಿದು. ನಾನು ರಾಮ ಜನ್ಮಭೂಮಿ ಆಂದೋಲನಕ್ಕೆ ಹೋಗಿದ್ದೆ ಮತ್ತು ನಾನು ಅದರ ಪೂರ್ತಿ ಸಮಯದಲ್ಲಿ ಜೊತೆಲೇ ಇದ್ದೆ. ಸೊ ಯಾವ ಸಮಯದಲ್ಲಿ ರಾಮ ಮಂದಿರದ ಭೂಮಿ ಪೂಜೆ ಆಯಿತೋ ಆಮೇಲೆ ನಾನು ಈ ಹಾಡನ್ನು ಹಾಡಿದೆ ಇಷ್ಟು ವರ್ಷಗಳ ನಂತರ. ಮತ್ತೆ ಅದು ರೆಕಾರ್ಡ್ ಆಗಿ ವೈರಲ್ ಆಗೋಯ್ತು. ಮತ್ತೆ ಚುನಾವಣೆಯಲ್ಲೂ ಅದನ್ನು ಹಾಕಿದ್ರು. ಮತ್ತೆ ಇತ್ತೀಚೆಗೆ ಗೊತ್ತಲ್ಲ ನಿಮಗೆ ರೀಕಾಲ್ ವ್ಯಾಲ್ಯೂ ಹೇಗಿರುತ್ತೆ ನಿಮಗೆ ನೆನಪಿದ್ಯಾ? ಅದು ಏನಿತ್ತು? ಜಾಗೋ ತೋ ಏಕ್ ಬಾರ್ ಹಿಂದೂ ಜಾಗೋ ತೋ, ಜಾಗಿ ಥಿ ಝಾಂಸಿ ಕಿ ರಾನಿ, ಖೂಬ್ ಲಡಿ ಪರ್ ಹಾರ್ ನ ಮಾನಿ, ಮಚಾ ದಿಯಾ ಸಂಗ್ರಾಮ ಜಾಗೋ ಜಾಗೋ ತೋ, ಜಾಗೆ ಥೆ वीर शिवाजी, भागे सारे दुश्मन पाजी, चमक उठी तलवार जागो जागो तो, जागे थे गुरु गोविंद प्यारे, देश पे अपने लाल थे वारे, लुटा दिया परिवार जागो जागो तो, जागे थे भगत सिंह दीवाने, फांसी झूले हार न माने, मचा दिया संग्राम जागो जागो तो. ಇದು ಎಷ್ಟು ಒಳ್ಳೆ ಹಾಡು, ಏನು ತಪ್ಪಿದೆ ಇದರಲ್ಲಿ? ನೋಡಿ, ಆ ಕವಿತೆನಲ್ಲಿ ಒಂದು ಲೈನ್ ಬರುತ್ತೆ, जागे हैं नरेंद्र भाई 370 को दिया हटा, आतंक का काम तमाम, जागो ಹಿಂದೂ ಜಾಗೋ ತೋ. ಖಂಡಿತವಾಗ್ಲೂ ಸರಿಯಾಗಿದೆ. ಇದರಲ್ಲಿ ತಪ್ಪೇನಿದೆ ನೀವೇ ಹೇಳಿ. ನೋಡಿ, ಈ ದೇಶದಲ್ಲಿ ಯಾವಾಗ ಸಮಾಜ ನಿದ್ದೆ ಮಾಡುತ್ತೋ ಯಾರಾದರೂ ಆವಾಗ ಸಮಾಜವನ್ನು ಎಚ್ಚರಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಸಮಯದಲ್ಲಿ ನಮ್ಮ ದೇಶದಲ್ಲಿ ಬಹಳ ಬಹಳ ದೊಡ್ಡ ರಾಜರು ಮತ್ತು ಸಂಧಾನ ಕ್ರಿಯೆಯಲ್ಲಿ ಮೊಘಲರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು, ಅಂಥ ಸಮಯದಲ್ಲಿ ಛತ್ರಪತಿ ಮಹಾರಾಜ್ ಅವರು ಹೇಳಿದ್ರು, ಇಲ್ಲ, ನಮಗೆ ಸ್ವರಾಜ್ಯ ಬೇಕು, ನಮ್ಮ ರಾಜ್ಯ ಇರಬೇಕು. ಹಾಗೂ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಸಮಾಜದ ಎಲ್ಲ ಜನರನ್ನು ಒಂದುಗೂಡಿಸಿದರೋ ಅವರಲ್ಲಿ ಸ್ವತಂತ್ರತೆಯ ಕಿಚ್ಚನ್ನು ಹಚ್ಚಿದ್ರು. ಮತ್ತೆ ಅದಾದ ಮೇಲೆ ಸ್ವತಂತ್ರತೆಯ ಸ್ವರಾಜ್ಯ ಮಾಡಿದ್ರು. ನನಗನ್ಸುತ್ತೆ ಆ ಕಾಲದಲ್ಲಿ ಯಾರಾದರೂ ಒಬ್ರು ಇದೇ ಪ್ರಕಾರವಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಹೋದ್ರು. ಹಾಗಾಗಿ ನಾವು ಯಾರಿಗಾದ್ರೂ ಹೇಳೋದಕ್ಕೆ ಸಾಧ್ಯವಾಯಿತು ಇಲ್ಲಿವರೆಗೂ ಅಂತ. ನೀವೀಗ ಎದ್ದೇಳಿಸ್ತಾ ಏನ್ ಹೇಳ್ತಾ ಇದ್ದೀರಾ ಅನ್ನೋದನ್ನ ನಾನು ಹೇಳ್ತೀನಿ. ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳ್ತೀರಿ, कुत्ता भी पेशाब नहीं करेगा औरंगजेब की पहचान पर, अब तो भगवा लहराएगा पूरे हिंदुस्तान पर. ಸ್ವಲ್ಪ ಇದರಲ್ಲಿ ತಪ್ಪಾಗಿದೆ ನೋಡಿ, ಸ್ವಲ್ಪ ತಪ್ಪಾಗಿದೆ. ಏನಂದ್ರೆ कुत्ता भी ना पेशाब करेगा औरंगजेब की पहचान पर, अब तो भगवा लहराएगा पूरे पाकिस्तान पर. ಹಿಂದೂಸ್ತಾನಲ್ಲಿ ದೇವರಿದ್ದೇ ಇದ್ದಾನೆ. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತೀರಿ, ಯಾರು ಔರಂಗಜೇಬನ ಫೋಟೋವನ್ನ ನೋಡ್ತಾರಲ್ಲ ಮತ್ತೆ ಕೆಟ್ಟ ಭಾವನೆಗಳನ್ನ ಹರಡಿಸ್ತಾರಲ್ಲ, ಇಂಥ ಔರಂಗಜೇಬನ ಮಕ್ಕಳು ಎಲ್ಲಿಂದ ಹುಟ್ಟು ಬರ್ತಾ ಇದ್ದಾರೆ? ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ದೀನಿ ನಾನು. ನೋಡಿ, ಔರಂಗಜೇಬು ನಮ್ಮ ಹೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲ ಆಚೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು. ಅವ್ರು ಯಾರು ಈ ದೇಶದ ಮಣ್ಣಿನಿಂದ ಬಂದು ಬೆಳೆದಂಥವ್ರಲ್ಲ. ಹಾಗೆ ಈ ದೇಶದ ಜನಗಳ ಮೇಲೆ ಅತ್ಯಂತ ಕಠಿಣವಾದ ಅತ್ಯಾಚಾರ ಔರಂಗಜೇಬ್ ಮಾಡಿದ್ದಾನೆ. ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಔರಂಗಜೇಬು ಹಲ್ಲೆ ಹತ್ಯೆಗಳನ್ನು ಮಾಡಿದ್ದಾನೆ. ಈ ದೇಶದಲ್ಲಿ
ದೇವಸ್ಥಾನಗಳನ್ನು ಒಡೆಯೋ ಕೆಲಸ ಔರಂಗಜೇಬೇ ಮಾಡಿರುವಂಥದ್ದು. ಮತ್ತೆ ಇಂಥ ಔರಂಗಜೇಬ್ ನಮ್ಮ ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ? ಅವನು ಆಗೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಮುಸಲ್ಮಾನರಿಗೂ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ ಅವನು. ಯಾಕಂದ್ರೆ ಭಾರತದಲ್ಲಿ ಮುಸಲ್ಮಾನರು ಮೇ ಬಿ ಅವರ ಪೂಜೆ ಪದ್ಧತಿಗಳು ಬೇರೆ ಇರಬಹುದು, ಆದರೆ ಒಂದು ಜಮಾನದಲ್ಲಿ ಇದೇ ಭಾರತದ ಮಣ್ಣಿನಿಂದ ಹುಟ್ಟಿದಂಥವ್ರು ಅವರು. ಆದರೆ ಈ ಔರಂಗಜೇಬನ ಸಂತಾನ ಏನಿದೆಯಲ್ಲ ಅದು ಭಾರತ ದೇಶದಲ್ಲ, ಅವ್ನು ಹೊರಗಿಂದ ಬಂದಂತವನು. ಹಾಗಾಗಿ ಅವ್ನು ನಮ್ಮ ಯಾರಿಗೂ ಹೀರೋ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ನು ಹಿಂದೂಗಳಿಗೂ ಹೀರೋ ಆಗಕ್ಕಾಗಲ್ಲ, ಮುಸಲ್ಮಾನರಿಗೂ ಹೀರೋ ಆಗಕ್ಕಾಗಲ್ಲ. ಮತ್ತೆ ಯಾರು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಖಂಡನೆ ಮಾಡೇ ಮಾಡ್ತೀನಿ ನಾನು. ಈಗ ಔರಂಗಜೇಬಂತೂ ಮಣ್ಣಲ್ಲಿ ಮಣ್ಣಾಗಿ 400 ವರ್ಷಗಳೇ ಆಗೋಗಿದೆ. ಆದರೆ ಮಹಾರಾಷ್ಟ್ರದಲ್ಲಿ ನೀವು ಮುಖ್ಯಮಂತ್ರಿಯಾಗಿದ್ದೀರಾ, ನಿಮ್ಮದೇ ಸರ್ಕಾರ ಇದೆ. ನೀವು ಹೇಳ್ತೀರಿ ಹಿಂದೂಗಳು ಅವ್ರನ್ನ ಇಷ್ಟಪಡೋದಿಲ್ಲ, ಮುಸಲ್ಮಾನರು ಅವ್ರನ್ನ ಇಷ್ಟಪಡೋದಿಲ್ಲ. ಹಾಗಿದ್ರೆ ಅವರ ಸಮಾಧಿ ಯಾಕಾಗ್ತಾ ಇದೆ? ವಿಷಯ ಯಾವಾಗಲೂ ಹೇಳಾಗಿರೋಂಥದ್ದು, ಇವಾಗೇನು ಎಚ್ಚರಿಕೆ ಕೊಡ್ತಾ ಇರೋಂಥದ್ದಲ್ಲ ಹೊಸದಾಗಿ. ಆಮೇಲೆ ನನಗೆ ಇದು ಇಷ್ಟ ಆಗಲಿ ಅಥವಾ ಬಿಡ್ಲಿ, ಈ ಗೋರಿ ಭಾರತ ಸರ್ಕಾರದ ಒಂದು ನಿಯಮದ ಪ್ರಕಾರ ಇವತ್ತಿಂದ 60-70 ವರ್ಷದ ಹಿಂದೆಯಿಂದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮೇರೆಗೆ ಅವರಿಗೆ ಒಂದು ಜಾಗವನ್ನು ಕಲ್ಪಿಸಿಕೊಡ್ಲಾಗಿದೆ. ಹಾಗಾಗಿ ಅದಿದೆ ಅಷ್ಟೇ. ನೋಡಿ, ಯಾರ್ದು ಗೋರಿ ಇರೋ ತಪ್ಪಲ್ಲ. ಯಾವುದಾದ್ರೂ ವ್ಯಕ್ತಿ ಸತ್ರು ಕೂಡ ಅವ್ರಿಗೊಂದು ಗೋರಿ ಸಿಗಲಿ, ಇಲ್ಲ ಅವ್ರಿಗೆ ಯಾವ ರೀತಿ ಸಂಸ್ಕಾರ ಮಾಡಿದ್ರು. ಆದರೆ ತೊಂದರೆ ಯಾವಾಗ ಆಗುತ್ತೆ ಅಂದರೆ, ಆ ಒಂದು ಗೋರಿ ಹತ್ರ ಹೋಗಿ ಹೂವುಗಳನ್ನು ಹಾಕಿ ಸಮಾರಂಭ ಮಾಡಿದಾಗ ಔರಂಗಜೇಬು ಮಹಿಮಾನ್ವಿತ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಿಲ್ಲ. ಈ ದೇಶಕ್ಕೆ ಅನ್ಯಾಯ ಮಾಡಿದಾನೆ, ಈ ದೇಶವನ್ನು ಲೂಟಿ ಮಾಡಿದಾನೆ, ಈ ದೇಶಕ್ಕೆ ಅತ್ಯಾಚಾರ ಮಾಡಿದಾನೆ. ಹಾಗಾಗಿ ಅಲ್ಲೊಂದು ಗೋರಿ ಇದೆ, ಆ ಗೋರಿಲಿ ಅವ್ನು ಎಷ್ಟು ವರ್ಷ ಬೇಕಾದರೂ ಮಲಗಿರಲಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಯಾರಾದರೂ ಹೋಗಿ ಆ ಗೋರಿಗೇನಾದರೂ ದೇವರ ಪಟ್ಟವನ್ನು ಕೊಡಕ್ಕೆ ಹೋದರೆ ಆ ವಿಷಯ ನಾವು ಮಾನ್ಯತೆ ತಗೊಳ್ಳಲ್ಲ. ದೇವೇಂದ್ರ ಅವರೇ, ಮುಂಬೈನಲ್ಲಿ ಟ್ರೈನ್ನಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಯಿತು. 189 ಅಮಾಯಕರ ಪ್ರಾಣ ಹೋಯ್ತು. 12 ಜನಗಳಿಗೆ ಲೋಯರ್ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಹೈಕೋರ್ಟ್ ಅವರನ್ನ ಖುಲಾಸೆ ಮಾಡುತ್ತೆ. ಈಗ ಜನಗಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, 189 ಜನರನ್ನ ಕೊಂದಿದ್ಯಾರು ಹಾಗಿದ್ರೆ? ನೋಡಿ, ಈ ಒಂದು ಹೈಕೋರ್ಟ್ನ ತೀರ್ಮಾನ ಏನು ಬಂದಿದೆ ಅಂದರೆ, ಇದು ನಮಗೂ ಕೂಡ ಒಂದು ಶಾಕ್ ಥರನೇ. ಯಾಕಂದರೆ ಈ ರೀತಿ ತೀರ್ಮಾನ ಬಂದಿರುವಂಥದ್ದು. ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟು ಆ ಒಂದು ನಿರ್ಣಯಕ್ಕೆ ಸ್ಟೇ ತಂದಿದ್ದಾರೆ. ನಾವು ಸುಪ್ರೀಂ ಕೋರ್ಟಲ್ಲಿ ಇದಕ್ಕೆ ಫೈಲ್ ಮಾಡ್ತೀವಿ. ಮತ್ತು ನಮ್ಮ ಹತ್ರ ಯಾವ ಎವಿಡೆನ್ಸ್ಗಳಿದಾವೋ ಆ ಸಾಕ್ಷಿಗಳ ಆಧಾರದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಹೇಳ್ತೀವಿ, ಈ ಲೋಯರ್ ಕೋರ್ಟಲ್ಲಿ ಕೊಟ್ಟಿರುವಂಥ ತೀರ್ಮಾನ ಏನಿದೆ ಆ ತೀರ್ಮಾನನ ಖಾಯಂ ಮಾಡಿ ಅಂತ. ಓವೈಸಿ ಸಾಹೇಬ್ರ ಮಾತುಗಳನ್ನ ನಾನು ಓದಿದ್ದೀನಿ. ಓವೈಸಿ ಸಾಹೇಬ್ರು ಹೇಳ್ತಾರೆ, ಸರ್ಕಾರ ಬಿಜೆಪಿದಿದೆ, ದೇವೇಂದ್ರ ಫಡ್ನವೀಸ್ ಅವರದ್ದು. ಆದರೆ ಸರ್ಕಾರಕ್ಕೆ ಇಷ್ಟ ಇಲ್ಲ ನಿಜವಾದ ತಪ್ಪಿತಸ್ಥರನ್ನ ಹಿಡಿಯೋದಕ್ಕೆ, ಅವ್ರಿಗೆ ಶಿಕ್ಷೆ ಕೊಡಕ್ಕೆ. ನೋಡಿ, ವಿಷಯ ಏನಂತ ಹೇಳಿದ್ರೆ, ಇದು ಈ ಬ್ಲಾಸ್ಟ್ ಆಗಿದ್ದು 2006ರಲ್ಲಿ ಆಗಿದ್ದು. ಅಪರಾಧಿಗಳು ಸಿಕ್ಕಿದ್ದು ಕೂಡ 2006ರಲ್ಲೇ ಸಿಕ್ಕಿದ್ದು. ಆ ಕೇಸ್ ಏನು ನಡೀತಿರ್ಬೇಕು ಅದು 2006ರಲ್ಲೇ ನಡೀತಾ ಇರೋದು. 2024ವರೆಗೂ ನಮ್ಮ ಸರ್ಕಾರ ಏನು ಇರಲಿಲ್ವಲ್ಲ, ಆಗ ಬೇರೆ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಹಾಗಾಗಿ ವಾಪಸ್ ನಾವು ಅವ್ರನ್ನ ದೂಷಿಸುವಂಥದ್ದು ಮೂರ್ಖತೆ ಅಂತಲೇ ಹೇಳ್ಬೋದು. ಆದರೆ ನಾನು ಇಷ್ಟೇ ಹೇಳ್ತೀನಿ, ಯಾವುದೇ ಸರ್ಕಾರ ಆಗಿರಬಹುದು, ಅಲ್ಲಿ ನಾನೇನು ಹೇಳ್ತಾ ಇಲ್ಲ ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳಿ, ಅಥವಾ ನನ್ನ ಪ್ರಕಾರವಾಗಿ ಯಾವುದೋ ಒಂದು ತಪ್ಪು ತೀರ್ಮಾನ ತೊಗೊಂಡಿದ್ದಾರೆ ಅಂತ ಹೇಳಿ ನನ್ನ ಮಾತಿನ ಅರ್ಥ ಖಂಡಿತ ಅಲ್ವೇ ಅಲ್ಲ. ನನಗೇನನ್ಸುತ್ತೆ ಅಂತ ಹೇಳಿದ್ರೆ, ಈ ಲೋವರ್ ಕೋರ್ಟ್ ಅನ್ನೋಂಥದ್ದೇನಿದೆ ಅವರೊಂದು ಜಜ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಹೈಕೋರ್ಟ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ. ನಾವು ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಆಮೇಲೆ ನಾವು ತೊಗೊಂಡಿರೋಂಥ ವಿಚಾರದಲ್ಲಿ ಏನಾದರೂ ಒಂದಷ್ಟು ಶಕ್ತಿ ಇದ್ರೆ, ಹಾಗಾಗಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಜಜ್ಮೆಂಟ್ನ ಸ್ಟೇ ಮಾಡಿರೋಂಥದ್ದು. ಆದರೆ ದೇವೇಂದ್ರ ಅವರೇ, ಯಾವ ಆಫೀಸರ್ಗಳು, ಅವರು SIT ಆಗಿರ್ಬೋದು, ಅವರು ಪೊಲೀಸ್ ಆಗಿರ್ಬೋದು, ಈ ತನಿಖೆಯನ್ನ ಅವರು ಸರಿಯಾಗಿ ಮಾಡಲಿಲ್ಲ. ಸರಿಯಾದ ಸಾಕ್ಷಿಗಳನ್ನ ಹೈಕೋರ್ಟ್ ಮುಂದೆ ಅವರು ಪ್ರೆಸೆಂಟ್ ಮಾಡಲಿಲ್ಲ, ಕೇಸ್ನ ವೀಕ್ ಮಾಡಿದ್ರು. ಅವ್ರಗಳಿಗೂ ಏನಾದರೂ ಶಿಕ್ಷೆ ಆಗ್ಬೇಕಲ್ಲ? ನೋಡಿ, ಮೊದಲನೇ ವಿಷಯ ಏನಂತಂದ್ರೆ, ಅವರೆಲ್ಲ ಯಾವುದೇ ಒಂದು ಪ್ರಾಸಿಕ್ಯೂಷನ್ಸ್ಗೋಸ್ಕರ ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ್ರು ಸಹ ಅದರ ಆಧಾರದ ಮೇಲೇ ಲೋಯರ್ ಕೋರ್ಟ್ ಅವರು ಅವರಿಗೆ ತೀರ್ಮಾನ ಕೊಟ್ಟಿರೋದು. ಹೈಕೋರ್ಟ್ಗೆ ಹೋಗಿದ್ದು ಗಲ್ಲನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಷ್ಟೇ. ಆದರೆ ಹೈಕೋರ್ಟ್ ಅವರು ಪುನಃ ಎಕ್ಸಾಮಿನೇಷನ್ ಅಥವಾ ಕ್ರಾಸ್ ಎಕ್ಸಾಮಿನೇಷನ್ ಏನು ಮಾಡೋದಿಲ್ಲ. ಅವರು ಫ್ಯಾಕ್ಟ್ಸ್ನ ಆಧಾರದ ಮೇಲೆ ಅವರ ತೀರ್ಮಾನವನ್ನು ತಗೋತಾರೆ. ಕೆಲವು ಕಾರಣಗಳಿಂದ ಹೈಕೋರ್ಟಿಗೂ ಅನಿಸಿದೆ ಈ ಲೋಯರ್ ಕೋರ್ಟ್ನ ತೀರ್ಮಾನ ಸರಿ ಇಲ್ಲ ಅಂತ ಅನಿಸಿ ಹೈಕೋರ್ಟ್ ಅವರು ಕೂಡ ಬೇರೆ ಒಪಿನಿಯನ್ ಕೊಟ್ಟಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಅವ್ರು ಯಾಕೆ ಇವ್ರ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಅಂದರೆ, ಇಂಥ ಸಮಯದಲ್ಲಿ ಒಬ್ಬ ಅಧಿಕಾರಿ ವಿರುದ್ಧ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರ ಒಂದು ಇಚ್ಛೆ ಇಷ್ಟ ಇರಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬರೋ ತನಕ ನಾವು ಕಾಯಲೇಬೇಕು. ಓವೈಸಿ ಸಾಹೇಬ್ರು ಹೇಳ್ತಾರೆ, ಯಾರೆಲ್ಲ ಸಿಕ್ಕಾಕೊಂಡಿದ್ರಲ್ಲ ಅವ್ರ ಹತ್ರ ಒತ್ತಾಯ ಪೂರ್ವಕವಾಗಿ ಹೇಳಿಕೆಗಳನ್ನ ತಗೋತಾರೆ. ಮತ್ತೆ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಮುಸಲ್ಮಾನರ ವಿರುದ್ಧವಾಗಿದೆ, ಅದಕ್ಕೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಲ್ಲ, ಅವ್ರೇನಾದರೂ ಗಜನಿ ಪಿಕ್ಚರ್ನ ನೋಡಿದಾರಾ? ಇವ್ರಿಗೇನು ಪ್ರತಿ ಸರಿ ನೆನಪು ಮಾಡ್ಬೇಕಾ ನಾವು?
ಈ ಎಲ್ಲ ವಿಚಾರಗಳು ನಡೆದಿರೋದು ಬಿಜೆಪಿ ಸರ್ಕಾರ ಬರೋದಕ್ಕಿಂತ ಮುಂಚೆನೇ ಆಗಿರೋದು. 2014ರಲ್ಲಿ ಬಂದಿರೋದು ಬ್ಲಾಸ್ಟು, 6ರಲ್ಲಿ ಆಗಿರೋದು, ರಿಸಲ್ಟ್ ಬಂದಾಗಿದೆ, ನಾವು ಆಮೇಲೆ ಬಂದಿರೋದು ಅಂತ ಹೇಳ್ತಾ ಇದೀವಲ್ಲ. ಇಂಥ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಅಂದ್ರೆ, ನಿಮ್ಮ ಸರ್ಕಾರದಲ್ಲಿ ಒಬ್ರು ಮಂತ್ರಿ ಇದ್ದಾರೆ, ನಿತೇಶ್ ರಾಣಾ. ಅವ್ರು ಹೇಳ್ತಾರೆ, ಮರಾಠಿ ಅನ್ನೋ ಹೆಸರಲ್ಲಿ ನಮಗೆ ಯಾಕೆ ಹೊಡಿತಾ ಇದ್ದೀರಾ? ಯಾರು ಸ್ಕಲ್ ಕ್ಯಾಪ್ ಹಾಕೊಳ್ತಾರೋ, ಯಾರು ದಾಡಿ ಬೆಳೆಸ್ಕೊಂಡಿದ್ದಾರೋ ಅವ್ರಿಗೆ ಕೆನ್ನೆಗೆ ಸರಿಯಾಗಿ ಹೊಡೀರಿ, ಅವಾಗ ಗೊತ್ತಾಗುತ್ತೆ. ಇಲ್ಲ, ತಪ್ಪದು. ಯಾರಿಗಾದರೂ ಭಾಷೆಯ ಆಧಾರದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ಮಹಾರಾಷ್ಟ್ರದಲ್ಲಿ ನೀವು ಇರ್ತೀರಾ, ನಿಮಗೆ ಮರಾಠಿ ಬರಬೇಕು ಅನ್ನೋಂಥದ್ದು ಒಳ್ಳೆ ವಿಚಾರ, ಆದರೆ ದುರಾಸೆ ಇರಬಾರ್ದು ಅದರಲ್ಲಿ. ನೀವು ಯಾರೋ ಮರಾಠಿ ಬರಲ್ಲ ಅನ್ನೋದ್ರಿಂದ ಅವ್ರಿಗೆ ನೀವು ಹೋಗಿ ಹೊಡೆಯೋಂಥದ್ದೆಲ್ಲ ಸರಿಯಲ್ಲ. ಆಮೇಲೆ ಈ ನಿತಿನ್ ರಾಣಿಯವ್ರು ಏನು ಹೇಳಬೇಕು ಅಂದ್ಕೊಂಡಿದ್ರು, ಅವರದು ಬೇರೆ ಮಾತೇನೆ. ಅವರ ಹೇಗೆ ಹೇಳಬೇಕೋ ಹಾಗೆ ಹೇಳಿಲ್ಲ, ಹಾಗಾಗಿ ನಾನು ಅದರ ಸಮರ್ಥನೆ ಮಾಡೋದಕ್ಕೆ ಹೋಗಲ್ಲ. ಸೊ ಅವ್ರು ಹೇಳ್ತಾ ಇದ್ರು, ನೀವು ಹಿಂದೂಗಳಿಗೆ ಹೊಡಿತಾ ಇದ್ದೀರಾ. ಅಲ್ಲ, ಇಷ್ಟು ಬೇರೆ ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ಮರಾಠಿಗಳು ಬರೋದೇ ಇಲ್ಲ, ಅವ್ರಿಗೆ ಯಾಕೆ ನೀವು ಹೋಗಿ ಹೊಡೆಯೋದಿಲ್ಲ? ಮದ್ರಸಾಗಳಲ್ಲಿ ಮರಾಠಿಯನ್ನ ಯಾಕೆ ಹೇಳ್ಕೊಡಲ್ಲ? ಆಮಿರ್ ಖಾನ್ ಯಾಕೆ ಮರಾಠಿ ಮಾತಾಡೋದಿಲ್ಲ? ಜಾವೇದ್ ಅಖ್ತರ್ ಯಾಕೆ ಮರಾಠಿ ಮಾತಾಡಲ್ಲ? ಅವ್ರು ಏನು ಮಾತು ಹೇಳಿದಾರೋ ಅದು ಒಂದು ಪ್ರಕಾರವಾಗಿ ಸರಿಯಾಗೇ ಹೇಳಿದ್ದಾರೆ, ಆದರೆ ಹೇಳೋ ರೀತಿ ಸರಿಯಲ್ಲ. ಯಾಕಂದ್ರೆ ಕೇವಲ ಭಾಷೆಯ ಆಧಾರದ ಮೇಲೆ ಅಥವಾ ಯಾವುದಾದ್ರೂ ಧರ್ಮದ ಮೇಲೆ ಆಧಾರ ಮಾಡಿ ಇಟ್ಕೊಂಡು ಈ ರೀತಿಯಾದಂಥ ಮಾತುಗಳನ್ನು ಹೇಳೋದು ತಪ್ಪಾಗುತ್ತೆ. ಇದು ತಪ್ಪು, ಹಾಗಾಗಿ ಈ ರೀತಿಯಾದಂಥ ಭಾಷೆಗಳನ್ನು ಬಳಸೋದು ತಪ್ಪಾಗುತ್ತೆ. ಮರಾಠಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಕೇಳ್ಬೋದು. ಮುಂಬೈಯಲ್ಲಿ ಮರಾಠಿ ಭಾಷೆನ ಇಟ್ಕೊಂಡು ಜನನ ಹೆದರಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸರ್ಕಾರ ಯಾಕೇನು ಮಾಡ್ತಾ ಇಲ್ಲ? ನೋಡಿ, ಯಾವ ಒಂದು ನಿಶ್ಚಿತ ರೂಪವಾಗಿ ನಡೀತಾ ಇದೆಯೋ ಆ ಘಟನೆಗಳನ್ನು ನಾವು ನೋಡ್ತೀವಿ. ಅದರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸುತ್ತೆ. ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಕಲಿಯೋಂಥದ್ದು ಕಂಪಲ್ಸರಿನೇ ಹೌದು. ನಾವದನ್ನು ಕಂಪಲ್ಸರಿ ಮಾಡಿದ್ದೀವಿ, ಅದರಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಮರಾಠಿನ ಮಾತಾಡಲೇಬೇಕು. ಇದರ ಪ್ರಕಾರವಾಗಿ ಆಗ್ರಹ ಮಾಡೋಂಥದ್ದು ಇದು ಕೂಡ ತಪ್ಪಲ್ಲ. ಆದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮರಾಠಿನ ಮಾತಾಡೋದಕ್ಕಾಗಲ್ಲ ಅಂದರೆ ಅವ್ರನ್ನ ಯಾರಾದರೂ ಹೊಡೆದ್ರೆ ಇದು ಸರ್ಕಾರಕ್ಕೆ ಖಂಡಿತವಾಗ್ಲೂ ಒಪ್ಪಿಗೆ ಇಲ್ಲ. ಆ ರೀತಿ ಯಾರಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ ನಾವು. ನಿಮ್ಮ ಪಾರ್ಟಿನಲ್ಲಿ ಸೀನಿಯರ್ MP ಆಗಿದ್ದಾರೆ ನಿಶಿಕಾಂತ್ ದುಬೆ ಅವರು. ಅವರು ಮಹಾರಾಷ್ಟ್ರದ ಜನಗಳಿಗೆ ಹೇಳಿದ್ದಾರೆ, ನೀನು ಬಿಹಾರದಿಂದ ಬಾ, ನೀನು UPಯಿಂದ ಬಾ, ನೀನು ತಮಿಳ್ನಾಡುವಿಂದ ಬಾ, ನಿನ್ನ ಹಿಡ್ಕೊಂಡು ಹೊಡಿತೀವಿ. ನೋಡಿ, ಇದು ತುಂಬ ತಪ್ಪೇ. ಅಂದರೆ ಅವ್ರು ಏನೇನು ಹೇಳಿದಾರೆ ನಾನು ಪೂರ್ತಿ ನೋಡಿಲ್ಲ. ಮತ್ತು ಈ ರೀತಿ ಹೇಳ್ತಿದ್ದಾರೆ ಅಂದರೆ ಇದು ಕೂಡ ತಪ್ಪೇನೆ. ಯಾಕಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈ ರೀತಿ ಸಂಕುಚಿತ ಮನೋಭಾವ ಯಾಕಿದೆ? ಆಮೇಲೆ ವಿಶೇಷವಾಗಿ ನಾನು ನಮ್ಮ ಮರಾಠಿ ಜನಗಳಿಗೆ ಹೇಳಬೇಕು ಅನ್ನೋದೇನೆಂದರೆ, ಅಲ್ಲ, ನಮ್ಮ ಸಂಸ್ಕೃತಿ ಏನು, ನಮ್ಮ ಇತಿಹಾಸ ಏನು? ಮರಾಠಿಗರು ಬರೀ ಕೇವಲ ಮಹಾರಾಷ್ಟ್ರಕ್ಕಾಗಿ ಮರಾಠಿಗರು ಹೋರಾಡಿದ್ದಲ್ಲ, ಈ ದೇಶಕ್ಕೇನೆ ಹಿಂದುತ್ವ ಸ್ವರಾಜ್ಯನ ತಂದುಕೊಟ್ಟವರು ಮರಾಠಿಗರು ಪಾಣಿಪತ್ತಲ್ಲಿ ಹೋರಾಡಿದ್ರು. ಯಾರು ಹೋರಾಡಿದ ಹಾಗಾದ್ರೆ? ಆಗ ನೋಡಿ, ಅಮಾದ್ ಶಾ ಅಬ್ದಾಲಿ ಹೇಳ್ತಾ ಇದ್ರು ಏನಂದ್ರೆ, ಈ ಪಂಜಾಬು ಬಲೂಚಿಸ್ತಾನ ನನ್ ಕೊಟ್ಬಿಡು, ಮಿಕ್ಕಿರೋಂಥದ್ದು ಎಲ್ಲಾ ದೇಶಗಳನ್ನು ನೀನು ತಗೋ, ಅಂದ್ರೆ ಪೂರ್ತಿ ಭಾರತವನ್ನೇ ತಗೋ ನೀನು ಅಂತಂದಿದ್ರು. ಈ ರೀತಿ ರೆಕಗ್ನೈಸ್ ಮಾಡ್ತೀವಿ ಅಂದಿದ್ರು. ಮರಾಠಿಗರು ಬೇಕು ಅಂದಿದ್ರೆ ಆಗ ಇವ್ರ ಜೊತೆಗೆ ಸಂಧಾನನೂ ಮಾಡ್ಕೋಬೋದಿತ್ತು. ಆಗ ಮರಾಠಿಗರು ಹೇಳಿದ್ರು, 1 ಇಂಚು ಜಮೀನು ಕೂಡ ನಾವು ನಿಮಗೆ ಕೊಡೋದಿಲ್ಲ, ಇದು ನಮ್ಮ ದೇಶದ ಜಮೀನು. ಆಮೇಲೆ ಹೋಗಿ ಪಾಣಿಪತ್ತಲ್ಲಿ ಹೋರಾಟ ಮಾಡಿದ್ರು, ಲಕ್ಷಾಂತರ ಜನ ಸತ್ತೋದ್ರು. ಆದ್ರೂ ಕೂಡ 10 ವರ್ಷದ ನಂತರ ಅದೇ ಜಾಗಕ್ಕೆ ಹೋಗಿ ವಾಪಸ್ ಅದೇ ಜಾಗಕ್ಕೆ ಹೋಗಿ ನಮ್ಮ ಮರಾಠಿಗರು ಬಂದ್ರು, ಅಲ್ಲಿ ಭಗವತಿ ಜೆಂಡನ ಹಾರಿಸಿ ಬಂದ್ರು. ಇದು ಮರಾಠಿಗರ ಇತಿಹಾಸ. ಈ ಮರಾಠಿ ವ್ಯಕ್ತಿ ಅನ್ನೋಂಥದ್ದು ಇಷ್ಟು ಸಂಕುಚಿತ ಭಾವ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದೆಲ್ಲ ಬರೀ ರಾಜಕೀಯ ಅಷ್ಟೇ. ಪ್ರತಿಯೊಬ್ಬ ಮರಾಠಿಗೂ ದೇಶದ ಮೇಲೆ ಪ್ರೀತಿ ಇದೆ, ಮರಾಠಿಗರ ಮೇಲೆ ಪ್ರೀತಿ ಇದೆ, ಅವನು ನಿಶ್ಚಿತ ರೂಪವಾಗಿ ವ್ಯಕ್ತಿಯಾಗಿರ್ತಾನೆ. ಆದ್ರೆ ಅವನ ಮೇಲೆ ಹಿಂಸೆ ಕೊಡೋಂಥವನು ಖಂಡಿತವಾಗ್ಲೂ ಮರಾಠಿಗ ಅಲ್ವೇ ಅಲ್ಲ. ನೋಡಿ, ರಾಜ್ ಠಾಕ್ರೆ ಅವ್ರು ಹೇಳ್ತಾರೆ, ನಿಶಿಕಾಂತ್ ದುಬೆಗೆ ಉತ್ತರ ಕೊಟ್ಟಿದ್ದಾರೆ ಅವರು, ನೀನು ಮುಂಬೈಗೆ ಬಾ, ನಿನ್ನ ಸಮುದ್ರದಲ್ಲಿ ಮುಳುಗ್ಸಿ ಹೊಡಿತೀವಿ. ಇವನನ್ನ ಟಪಟಪ ಅಂತ ಹೊಡಿತಾನೆ, ಅವನು ಇವನನ್ನ ಮುಳುಗ್ಸಿ ಹೊಡಿತಾನೆ. ಇವೆರಡಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಯಾರೇ ಬಂದರೂ ಕೂಡ ನಾವು ಅವರಿಗೆ ಸ್ವಾಗತವನ್ನ ಕೋರ್ತೀವಿ. ಯಾರ ಜೊತೆಗೂ ನಾವು ದುರ್ವ್ಯವಹಾರ ನಡೆಯೋದಕ್ಕೆ ಬಿಡೋದಿಲ್ಲ. ಮತ್ತೆ ಯಾವುದು ಭಾರತದ ಕಾನೂನು ಹೇಳುತ್ತೋ ಅದನ್ನು ನಾವು ಖಂಡಿತ ಮಾಡ್ತೀವಿ. ಒಂದು ಫೈನಲ್ ಪ್ರಶ್ನೆ ತಗೊಳ್ಳೋಣ. ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಅವರು ಕೆಲವು ಸಮಯದಿಂದ ಒಟ್ಟಿಗೆ ಕಾಣಿಸ್ಕೋತಿದ್ದಾರೆ. ನಿಮ್ಗನ್ಸುತ್ತಾ ಅವ್ರ ಮನ್ಸು ಒಂದಾಗಿದೆ ಮತ್ತೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ಬೋದು ಅನ್ಸುತ್ತಾ? ನೋಡಿ, ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಖಂಡಿತ ಅವರಿಗೆ ಗೊತ್ತಿರುತ್ತೆ, ನನಗಂತೂ ಗೊತ್ತಿರೋದಿಲ್ಲ ಅದು. ಆದರೆ ಕೆಲವು ಬಾರಿ ರಾಜನೀತಿಯ ವಿಶೇಷತೆ ಹೇಗಿರುತ್ತೆ ಅಂದರೆ ಜನಗಳನ್ನು ಒಟ್ಟುಗೂಡಿಸೋದ್ರಲ್ಲಿರುತ್ತೆ. ಸೊ ಈಗ ರಾಜನೀತಿಯ ವಿಶೇಷತೆ ಹೇಗಿದೆ ಅಂತ ಹೇಳಿದ್ರೆ, ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನೆ. ಆದರೆ ಮುಂದೆ ಇವ್ರೇನು ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ನಿಮ್ಗೆ ಇಷ್ಟು ಮಾತ್ರ ಹೇಳಬಲ್ಲೆ, ಇವತ್ತು ನಿಮಗೆ ನಿಮ್ಮ ಹತ್ರ ಅಂತೂ ಈ ಎಪಿಸೋಡ್ ರೆಕಾರ್ಡೆಡ್ ಆಗಿರುತ್ತೆ. ಸೊ ಹಾಗಾಗಿ BMC ಎಪಿಸೋಡ್ ರಿಲೀಸ್ ಆದಮೇಲೆ ಖಂಡಿತವಾಗ್ಲೂ ಇದನ್ನು ತೋರಿಸಿ ಅವರಿಗೆಲ್ಲ.
ಯಾರು ಯಾರ ಜೊತೆಗಾದರೂ ಹೋದರೂ ಕೂಡ BMC ಇದು ಎಲೆಕ್ಷನಲ್ಲಿ ನಾವೇ ಗೆಲ್ಲೋವಂಥದ್ದು. ನಮ್ಮ ಈ ಒಂದು ಅಲಯನ್ಸ್ ಏನಿದೆ, ಇಂಡಿಯಾ ಅಲಯನ್ಸ್ BMCನೇ ಗೆಲ್ಲೋದು. ಆದರೆ ಮಹಾರಾಷ್ಟ್ರದ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಬಾಲಾಸಾಹೇಬ್ ಠಾಕ್ರೆ ಅವರು ಯಾವ ಕೆಲಸ ಮಾಡ್ಲಿಕ್ಕಾಗ್ಲಿಲ್ವೋ, ಬಾಲಾಸಾಹೇಬ್ ಠಾಕ್ರೆ ಅವ್ರಿಗೆ ಇಬ್ರು ಅಣ್ಣ ತಮ್ಮಂದರನ್ನ ಒಟ್ಟುಗೂಡ್ಸಕ್ಕಾಗ್ಲಿಲ್ವೋ, ಅವ್ರನ್ನ ದೇವೇಂದ್ರ ಫಡ್ನವೀಸ್ ಒಂದು ಮಾಡಿದ್ದಾರೆ. ನೋಡಿ, ಇದು ನಾನು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಈ ಒಂದು ವಿಚಾರನೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ನಮ್ಮ ಕೆಲವು ಮೀಡಿಯಾದ ಜನ ಅಂದರೆ ಇವರಿಬ್ಬರು ಒಟ್ಟಿಗೆ ಬರ್ತಾ ಇರೋದನ್ನ ನೋಡಿದ್ರೆ ನಾವೇನೇನೋ ಹೊರಗಾಕಿದ್ದೀವಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನಮ್ಮ ಕೈವಾಡ ಏನೂ ಇಲ್ಲ. ಅಲ್ಲ, ನೀವು ಯಾವಾಗಲೂ ಜಗಳ ಮಾಡ್ಕೊಂಡಿದ್ದೀರಾ? ಉದ್ಧವ್ ಅವರೇ ರಾಜ್ ಠಾಕ್ರೆನ ಹೊರಗಡೆ ಹಾಕಿದ್ದು. ಈಗ ಅವರಿಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ ಅಂದ್ರೆ ಒಳ್ಳೆ ವಿಚಾರನೇ ಅದು. ಒಂದು ವೇಳೆ ಅವರಿಬ್ರು ಒಟ್ಟಿಗೆ ಬರ್ತಿರೋ ಅಂತ ಶ್ರೇಯೋಭಿಲಾಷಿ ನನಗೆ ಸಿಗ್ತಾ ಇದ್ರೆ ನಾನು ಅದನ್ನು ತೊಗೊಳ್ತೀನಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ಇಟ್. ಈಗ ಪವಾರ್ ಒಂದಾಗಬಹುದು, ಠಾಕ್ರೆ ಮತ್ತೆ ಠಾಕ್ರೆ ಅವರು ಜೊತೆ ಆಗ್ಬಹುದು, ಉದ್ಧವ್ ಮತ್ತೆ ಶಿಂದೆ ಅವರು ಜೊತೆಯಾಗುವಂಥ ದಿನ ಕೂಡ ಬರಬಹುದು ಅಂತೀರಾ? ಬರ್ಬೋದು, ಬಂದರೆ ಬರಲಿ, ನಮಗೇನು ತೊಂದರೆ ಇಲ್ಲ ಅದರಿಂದ ಬಂದರೆ. ಆದರೆ ನಾನೇನು ಮಾತು ಹೇಳ್ತೀನಿ ಅಂತಂದರೆ, ಅಂದರೆ ಪೊಲಿಟಿಕಲ್ ಅಲಯನ್ಸ್ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಆದರೆ ಈಗ ನಾವಾಗಲಿ ಅಜಿತ್ ಅವರಾಗಲಿ ಮಾಡಿರೋಂಥದ್ದು ಒಂದು ಪೊಲಿಟಿಕಲ್ ಅಲಯನ್ಸ್, ಅದು ಈಸಿ. ಯಾವಾಗ ಮನಸ್ಸು ಒಡೆದೋಗಿರೋದಿರುತ್ತೆ, ಒಂದು ವೇಳೆ ಮನಸ್ಸು ಒಡೆದಿರೋಂಥದ್ದು ದೂರ ಇರುತ್ತಲ್ಲ, ಅದನ್ನು ಅಲಯನ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ ನನಗನ್ಸುತ್ತೆ. ಯಾಕಂದರೆ ಇದೊಂದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ.